ಗಂಗೆ ಹೇಳಿದ ಮಾತನ್ನ ಕೇಳಿ ಶಂತನು ಮಹಾರಾಜ ಗಲಿಬಿಲಿಯಾಗ್ತಾನೆ. ನನಗಿನ್ನೂ ಕೂಡ ಅರ್ಥ ಆಗಲೇ ಇಲ್ಲ. ಹಾಗಿದ್ದ ಮೇಲೆ ನೀನು ನಿನ್ನ ಹೊಟ್ಟೆಯಲ್ಲಿಯೇ ಹುಟ್ಟಿದಂತಹ ನಮ್ಮ ಮೊದಲ 7 ಮಕ್ಕಳನ್ನು ಯಾಕೆ ಕೊಂದೆ? ಅದೂ ಕೂಡ ಶಾಪದ ಒಂದು ಭಾಗವಾಗಿತ್ತೇ ಅಂತ ಕೇಳಿದಾಗ ಗಂಗೆ ಹೇಳ್ತಾಳೆ, ಹೌದು ಮಹಾರಾಜ, ಈ 8 ಮಕ್ಕಳು ಈ ಭೂಮಿಯಲ್ಲಿ ಹುಟ್ಟಿ ಬನ್ನಿರಿ ಅಂತ ಹೇಳಿ ವಸಿಷ್ಠ ಮಹರ್ಷಿಗಳಿಂದ ಶಾಪ ಪಡೆದ ಅಷ್ಟವಸುಗಳು ಇವು. ನಾನು ನಿಮಗೆ ಜನ್ಮ ಕೊಡ್ತೇನೆ, ಅಲ್ಲದೆ ಹುಟ್ಟಿದೊಡನೆಯೇ ನಿಮ್ಮನ್ನ ಈ ಮಾನವ ಜೀವನದಿಂದ ಪಾರು ಮಾಡ್ತೇನೆ ಅಂತ ಹೇಳಿ ಅವರಿಗೆ ವಚನ ಕೊಟ್ಟಿದ್ದೆ. ಆದರೆ 8ನೆಯ ಮಗು ಮರ್ತ್ಯಲೋಕದಲ್ಲಿ ಬಹುಕಾಲ ಇರಲೇಬೇಕು ಅಂತಕ್ಕಂತಹ ಒಂದು ಶಾಪದ ಒಂದು ಭಾಗವಾಗಿರೋದ್ರಿಂದ ಇವನು ಬದುಕ್ತಾನೆ. ದೊರೆಯೇ, ದುಃಖ ಪಡಬೇಡ, ನಾನು ನಿನಗೆ ಖ್ಯಾತಿವೆತ್ತ ಪೌರವ ಸಿಂಹಾಸನದ ಉತ್ತರಾಧಿಕಾರಿಯನ್ನ ಕೊಟ್ಟು ಹೋಗ್ತೇನೆ ಅಂತ ಹೇಳಿ ಆ ಮಹಾರಾಜನನ್ನ ಸಮಾಧಾನ ಪಡಿಸ್ತಾಳೆ. ಗಂಗೆ ಹೇಳಿದ್ದನ್ನ ಕೇಳಿದ ಅವನು ಮೂಕನಂತಾದ. ಅವನಿಗೆ 2 ಸಂಗತಿಗಳು ನಿಚ್ಚಳವಾಗ್ತವೆ. ಮೊದಲನೆಯದು, ಗಂಗೆ ಎಂದೆಂದಿಗೂ ಹಿಂದಿರುಗಿ ಬಾರದಂತೆ ಹೊರಟು ಹೋಗ್ತಾ ಇರ್ತಕ್ಕಂಥದ್ದು. 2ನೆಯದು, ಈಗ ಪೌರವರ ಹೆಸರನ್ನುಳಿಸಲು ತನಗೊಬ್ಬ ಉತ್ತರಾಧಿಕಾರಿ ಮಗ ಇದ್ದಾನೆ ಅಂತಕ್ಕಂತಹ ಒಂದು ಖುಷಿ. ಶಂತನುವಿನ ಮನಸ್ಸಿನ ಭಾವನೆಗಳೆಲ್ಲ ಗಂಗೆಗೆ ಅರ್ಥವಾಗ್ತದೆ. ಅವಳಿಗೂ ಕೂಡ ಅವನನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ. ಆದರೂ ಕೂಡ ಪ್ರೇಮಾರ್ದ್ರ ಹೃದಯಳಾಗಿ ಸಹಾನುಭೂತಿಯಿಂದ ಶಂತನುವನ್ನು ಕುರಿತು ಹೀಗೆ ಹೇಳ್ತಾಳೆ, ಮಹಾರಾಜ ದುಃಖ ಪಡಬೇಡ, ನನಗೂ ಕೂಡ ನಿನ್ನನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ, ಕಷ್ಟ ಆಗ್ತದೆ. ಆದರೆ ಅನಿವಾರ್ಯ ಕಾರಣಗಳಿಂದ ನಾನು ಮರಳಿ ಹೋಗಲೇಬೇಕು. ನಮ್ಮಿಬ್ಬರ ಮಗುವಾದಂತಹ ಇವನನ್ನ ನಾನು ಚೆನ್ನಾಗಿ ಸಾಕ್ತೇನೆ. ಇವನು ಮಹಾತ್ಮನಾಗ್ತಾನೆ. ಚಂದ್ರವಂಶದ ಸಿಂಹಾಸನವನ್ನು ಅಲಂಕರಿಸ್ತಾನೆ. ಪೌರವ ರಾಜ ಒಂದು ಏನು ಸಂಕುಲ ಇದೆ ಅದರಲ್ಲಿ ಎಲ್ಲರಿಗಿಂತಲೂ ಕೂಡ ಮಿಗುಲು ಅಂತ ಅನ್ಸ್ಕೊಳ್ತಾನೆ. ಸೂರ್ಯ ಚಂದ್ರ ಇರುವವರೆಗೂ ಇವನ ಹೆಸರು ಶಾಶ್ವತವಾಗಿ ಉಳ್ಕೊಳ್ತದೆ ಎನ್ನುವ ಸಮಾಧಾನದಿಂದ ಗಂಗೆ ಅಲ್ಲಿಂದ ಅದೃಶ್ಯಳಾಗ್ತಾಳೆ.